ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಸೋಮವಾರ, ಮಾರ್ನಿಂಗ್ ರೋಟೀನ್. ಇದೇ ಥರನೇ ಇರುತ್ತೆ. ಮಾರ್ನಿಂಗು ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆ ಹಾಲು ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಯಲ್ಲಿ ಇವತ್ತು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ಹಾಗೆಯೇ ಕಾಫಿ ಟೀ ಮಾಡಿಕೊಂಡು ಆಲೂಗ ಬಟಾಣಿ ಗ್ರೇವಿ ಮಾಡಿ ಚಪಾತಿ ಮಾಡಿದ್ದೀನಿ. ಚಪಾತಿನ ಸ್ನ್ಯಾಕ್ಸಿಗೆ ಮತ್ತು ಮಕ್ಕಳಿಗೆ ಲಂಚ್ಗೆ ಎಲ್ಲ ಪ್ಯಾಕ್ ಮಾಡಿದೆ. ಹಾಗೆ ನಮ್ಮನೆಯವರು ಕೂಡ ಆಫೀಸಿಗೆ ಹೊರಟರು. ಅವ್ರಿಗೂ ಕೂಡ ಇವತ್ತು ಲಂಚಿಗೆ ಚಪಾತಿ ಮತ್ತು ಆಲೂ ಗ್ರೇವಿ, ಸೌತೆಕಾಯಿ ಮತ್ತು ಸೀಬೆಹಣ್ಣನ್ನು ಪ್ಯಾಕ್ ಮಾಡಿದ್ದೀನಿ. ಹಾಗೆಯೇ ನಮ್ಮ ಊರಿನಲ್ಲೂ ಇವತ್ತು ಗೃಹಪ್ರವೇಶ ಇತ್ತು. ಹಾಗಾಗಿ ನಾನು ಕೂಡ ಗೃಹಪ್ರವೇಶಕ್ಕೆ ಹೊರಟೆ. ಅಮ್ಮ ಮತ್ತು ನಾವೆಲ್ಲರೂ ಕೂಡ ಹೋಗಿದ್ವು. ನಾನಿ ಕೂಡ ಬಂದಿದ್ದರು. ನಾವು ಹೋಗಿ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಬಂದವು. ಹಾಗೆ ಸಂಜೆ ಹಾಸ್ಪಿಟ್ಲಿಗೆ ಕೂಡ ಹೊರಟವು. ಹಾಗೆ ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ನಮ್ಮನೆಯವರು ಆಫೀಸ್ಗೆ ಹೋಗಿ ಬರೋದು 6 ಆಯಿತು. ಮಳೆ ಕೂಡ ಬರ್ತಾಯಿತ್ತು. ನಾನು ಕೂಡ ಅವ್ರು ಬರೋ ಅಷ್ಟೊತ್ತಿಗೆ ಮನೆ ಕೆಲಸ ಸ್ವಲ್ಪ, ಗೃಹಪ್ರವೇಶಕ್ಕೆ ಹೋಗೋ ಮುಂಚೆನೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ. 2 ಕಡೆ ಮನೆ ಕ್ಲೀನ್ ಮಾಡಬೇಕಲ್ಲ ಸೋಮವಾರ. ಹಾಗಾಗಿ ಬಂದು ಹೊಸ್ಮನೆ ಗೃಹಪ್ರವೇಶನ ಮುಗಿಸ್ಕೊಂಡು ಬಂದು ಮತ್ತೆ ಕ್ಲೀನ್ ಮಾಡಿ ಹಾಗೆ ಅನ್ನ ಸಾಂಬಾರು ಕೂಡ ಮಾಡಿಟ್ಟು ನಾನು ಅವ್ರು ಬರೋ ಅಷ್ಟೊತ್ತಿಗೆ ಹೊರಟಿದ್ವು. ಗುಬ್ಬಿಗೆ ಹೋಗಿ ಸಂಪ್ರೀತನ ಕೈ ಸಿಮೆಂಟ್ ಪ್ಯಾಕ್ ಮಾಡಿದ್ರಲ್ಲ ಅದನ್ನು ಬಿಚ್ಚಿಸ್ಕೊಂಬರೋಣ ಅಂತ ಹೋಗಿದ್ವು ಗುಬ್ಬಿಗೆ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಮೆಂಟು ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹಾಗೆ ಗುಬ್ಬಿಲಿ ಇವತ್ತು ರಾಯರ ಆರಾಧನೆ ಇರೋದ್ರಿಂದ ಅನಿಸುತ್ತೆ ಫುಲ್ಲೆಲ್ಲ ಡೆಕೋರೇಷನ್ ಮಾಡಿದರು, ಲೈಟಿಂಗ್ಸ್ ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಓದಿದ್ದು ಕಾಲೇಜ್ ಡೇಸ್ ಎಲ್ಲ ಓದಿದ್ದು ಗುಬ್ಬಿನಲ್ಲೇ, PUC ಮತ್ತು BA ಗುಬ್ಬಿನಲ್ಲೇ ನಾನು ಓದಿದ್ದು. ಹಾಗೆ ಹಾಸ್ಪಿಟ್ಲಿಗೆ ಕೂಡ ಹೋಗಿ ಸಂಪ್ರೀತನ ಕೈನ ಚೆಕ್ ಮಾಡಿಸಿ ಮತ್ತು ಇದನ್ನು ಬ್ಯಾಂಡೇಜ್ ಕೂಡ ತೆಗೆದ್ರು. ಹಾಗೆಯೇ ತಿರ್ಗಿ ಇನ್ನೊಂದು ಸಲ ಎಕ್ಸ್ರೇ ಮಾಡಿಸಿ ನೋಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ತೋರಿಸ್ಕೊಂಡು ಬಂದವು. ಮಗಳು ಕೂಡ ಬಂದಿದ್ಲು, ಬಟ್ಟೆ ಬೇಕು ಫಂಕ್ಷನ್ಗೆ ಅಂತೇಳಿ. ಸ್ಕೂಲಲ್ಲಿ ಫಂಕ್ಷನ್ ಇದೆ, ಹಾಗಾಗಿ ಅವರು ಮಕ್ಕಳು ನಾವೆಲ್ಲ ಹೋಗಿದ್ವು. ಹಾಗೆ ಸಂಜೆ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ಬಂದವು. ಗುಬ್ಬಿಯಿಂದ ಬಂದವು. ಇದು ನಮ್ಮನೆ ಹತ್ರ ಮಂಗಳವಾರ ದೇವ್ರು ಕರ್ಕೊಂಡ್ಬಿಡ್ತಾ ಇದ್ದಾರೆ. ಹಾಗಾಗಿ ಮನೆ ಮುಂದೆ ಎಲ್ಲ ಶಾಮಿಯಾನ ಹಾಕಿದ್ದಾರೆ. ಸಂಜೆ ಬರೋ ಅಷ್ಟೊತ್ತಿಗೆ ಅಲ್ಲೇ 8:30 9 ಗಂಟೆ ಆಗಿತ್ತು. ಹಾಗೆ ಮಧ್ಯಾಹ್ನ ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ. ಫ್ರೂಟ್ಸ್ ಎಲ್ಲ ಇತ್ತು, ಹಾಗಾಗಿ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ನೆನೆಸಿಟ್ಟಿದ್ನಲ್ಲ ಅದು ಇತ್ತು. ಹಾಗೆ ಹಾಲು ಹಾಕಿ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಬೆಳಗ್ಗೆ ತಿಂಡಿಗೆ ಇವತ್ತು ಚಪಾತಿಗೆ ಸ್ವಲ್ಪ ಬಾಳೆಹಣ್ಣಿಂದು ಮಾಡಿದ್ದೆ. ಸ್ವೀಟು ಚೆನ್ನಾಗಿತ್ತು ಬಾಳೆಹಣ್ಣಿಂದು. ಬಾಳೆಹಣ್ಣು ಮತ್ತು ಹಾಲು ಗ್ರೇವಿ ಮಾಡಿದ್ದೆ. ಬೆಳಗ್ಗೆ ಮಾರ್ನಿಂಗ್ ಹಾಗೇ ಕಾಫಿ ಎಲ್ಲ ಮಾಡಿಕೊಂಡು ತಿಂಡಿಗೂ ಕೂಡ ರೆಡಿ ಮಾಡಿಕೊಂಡೆ. ತಿಂಡಿ ಏನು ಆಲೂ ಗ್ರೇವಿ ಮಾಡ್ತಾಯಿದ್ನಲ್ಲ
ಹಾಗಾಗಿ ಫಸ್ಟು ಹಾಲೆಲ್ಲ ನೀರೆಲ್ಲ ಕಾಸಿಟ್ಟು ಫಸ್ಟು ಹಾಗೇ ಕಾಫಿ, ಮಕ್ಕಳಿಗೆ ಕಾಫಿ, ನಾನು ಕೂಡ ಹಾಲು ಕುಡಿಯೋದ್ರಿಂದ ನಾನು ಹಾಲು ಸಪ್ರೇಟು ತಕ್ಕೊಂಡೆ. ನಂತರ ಅವರಿಗೆ ಕಾಫಿ ಮಾಡಿಕೊಟ್ಟೆ. ಅದೇ ಹಾಲಲ್ಲಿ ಗ್ರೇವಿಗೆ ನಾನು ಸಿಪ್ಪೆ ಆಲೂಗೆಡ್ಡೆನ ಹಾಗೆ ಹಾಕಿ ಬೇಯಿಸೋದಿಲ್ಲ, ಹಾಗೇ ನೀರಿಟ್ಕೊಂಡು ಆಲೂಗೆಡ್ಡೆನ ಎರೆದ್ಬಿಟ್ಟು ಬಟಾಣಿ ರಾತ್ರಿನೇ ನೆನೆಸಿಟ್ಟಿದ್ದೆ, ಬಟಾಣಿನೂ ಕೂಡ ಹಾಕಿ ಆಲೂಗೆಡ್ಡೆ ಒಂದು ಸ್ವಲ್ಪ ಮಧ್ಯೆ ಹಚ್ಚಿ ಹಾಕಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದೊಂದು ಹಾಗೆ ಹಾಕಿಲ್ಲ, ಸ್ವಲ್ಪ ಹಚ್ಬಿಟ್ಟು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ. ಹಾಗೆಯೇ ಪಟಾಟೊ ಗ್ರೇವಿ ಇದು ಮಾಡೋದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿನಿ. ಮುಂಚೆ ಬೇಯಿಸಿಟ್ಕೊಂಡಂಥ ಆಲೂಗೆಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ತೀನಿ. ಅದು ಮಧ್ಯೆ ಚಪಾತಿಗೆ ಚಪಾತಿಗೆ ಪೂರಿಗೂ ಕೂಡ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಬರೀ ಆಲೂಗೆಡ್ಡೆದು ತುಂಬ ಚೆನ್ನಾಗಿರುತ್ತೆ, ಅಲ್ಲಲ್ಲೇ ಆಲೂಗೆಡ್ಡೆ ಸಿಗ್ತಾಯಿದ್ರೆ. ಹಾಗಾಗಿ ನಾನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡೆ. ಚೆನ್ನಾಗಿ ಬೆಂದಿತ್ತು ಆಲೂಗೆಡ್ಡೆನೂ ಕೂಡ. ಹಾಗೆಯೇ ಈರುಳ್ಳಿ ಸ್ವಲ್ಪ ಶುಂಠಿ, ಟೊಮೊಟೊ ಇಷ್ಟನ್ನೇ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಡಲೆನೂ ಕೂಡ ಸ್ವಲ್ಪ ಕಡಲೆ, ಜೀರಿಗೆದು ಪೌಡರ್ ಕೂಡ ಇತ್ತು, ಪುಡಿ ಮಾಡ್ಕೊಂಡಿರೋವಂಥದ್ದು. ಹಾಗಾಗಿ ಅದನ್ನೇನು ಎರಡು ಮಿಕ್ಸ್ ಮಾಡದೆ ಹಾಕಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಟೊಮೊಟೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಕುದಿ ಬಂದು ಸ್ವಲ್ಪ ಎಣ್ಣೆ ಬಿಡಬೇಕಾದ್ರೆ ಅದಕ್ಕೆ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಅದು ಕೂಡ ಸ್ವಲ್ಪ ಬೆಂದಿದೆ. ಹಾಗಾಗಿ ಇದಕ್ಕೆ ನಾನು ಕಡಲೆನ ಪುಡಿ ಮಾಡ್ಕೊಂಡಿದ್ದೆ, ಹಾಗೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಬೇಕಾದರೆ ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡು ಹಾಕೋಬೋದು, ಇಲ್ಲ ಒಗ್ಗರಣೆಗೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಮತ್ತು ಆಲೂಗೆಡ್ಡೆಗೆ ಉಪ್ಪು ಹಾಕಿನೇ ಬೇಯಿಸಿಟ್ಕೊಂಡಿದ್ದು. ಹಾಗೆ ಸ್ವಲ್ಪ ಕಸೂರಿ ಮೇಥಿನೇ ಆ್ಯಡ್ ಮಾಡಿದ್ದೀನಿ, ಅದು ಹೋಮ್ ಮೇಡ್ ಕಸೂರಿ ಮೇಥಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಕುದಿಸಿದ್ರೆ ಗ್ರೇವಿ ಮಾತ್ರ ಸೂಪರಾಗಿರುತ್ತೆ. ಬಟಾಣಿ ಮತ್ತು ಆಲೂಗೆಡ್ಡೆ ಗ್ರೇವಿ ಚಪಾತಿಗಂತೂ ಸೂಪರಾಗಿರುತ್ತೆ. ಬೇಕಾದರೆ ಪೂರಿಗೂ ಕೂಡ ಮಾಡ್ಕೊಬೋದು. ಹಾಗೆಯೇ ನನ್ನ ಸಂಪ್ರೀತು ಸ್ಟ್ಯಾಂಡರ್ಡ್ ಓದ್ತಾ ಇರೋದು, ಡ್ರಾಯಿಂಗ್ ಮಾಡ್ತಾ ಇದ್ದ. ಹಾಗಾಗಿ ನೋಡಿ ಈ ಥರ ಡ್ರಾಯಿಂಗ್ ಮಾಡಿದ್ದಾನೆ, ಬುಕ್ಕಲ್ಲಿರೋದನ್ನೇ ನೋಡಿಕೊಂಡು ಈ ಥರ ಡ್ರಾಯಿಂಗ್ ಮಾಡಿರೋದು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.